ಹಾಯ್ ಹಲೋ ಎಲ್ಲರಿಗೂ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇದು ನೀನಾ ದಿನ ಮುಂದುವರೆದ ಭಾಗ. ಇಂದು ಯಾಕೋ ನಂದಿನಿ ಕೈಗಳು ಪ್ರೀತಿಯ ಬಳೆಗಳಿಂದ ಕಂಗೊಳಿಸುತ್ತಿದ್ದರೆ ಅವಳ ಮುಖ ಕೂಡ ಅರಳಿತ್ತು. ದತ್ತು ತನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಎಲ್ಲರೂ ಹೇಳುವ ಮೊದಲೇ ಹೋಗಿದ್ದ. ಎಲ್ಲಿಗೆ ಎಂದು ಯಾರಿಗೂ ಸಹ ಗೊತ್ತಿರಲಿಲ್ಲ. ನಂದಿನಿ ಕೂಡ ಅದನ್ನು ಕೇಳುವ ಪ್ರಯಾಸಕ್ಕೆ ಹೋಗಿರಲಿಲ್ಲ. ಸ್ವರ ಆಗಲೇ ಮುದ್ದು ಮುದ್ದಾಗಿ ಅಮ್ಮ ಅಪ್ಪ ಎಂದು ಕೂಗಲು ಶುರು ಮಾಡಿದ್ದಳು. ಎಲ್ಲಿ ಸ್ವರ ಅಮ್ಮ ಅಪ್ಪ ಪಡೆದಿರುವುದ ಆ ಶಬ್ದವನ್ನು ಕೇಳುತ್ತಲೇ ಎಲ್ಲರಿಗೂ ಖುಷಿಯೋ ಖುಷಿ. ದತ್ತು ತನ್ನ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ಗಳನ್ನು ಭೇಟಿ ಮಾಡಲು ಹೋಗಿದ್ದ. ಅವರೆಲ್ಲರೂ ತುಂಬ ದಿನದಿಂದ ಒಂದಿಷ್ಟು ಇನ್ವೆಸ್ಟಿಗೇಷನ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಆದರೆ ಸ್ವರ ಕೇಸ್ ಅವರ ಕೈಗೆ ತಲುಪುವ ತನಕ ಈ ವಿಚಾರವನ್ನು ಹೊರಗೆ ತೋರಿಸಬಾರದೆಂದು ತುಂಬ ಸೀಕ್ರೆಟ್ನಾಗಿಯೇ ಇಟ್ಟಿದ್ದ ದತ್ತು. ಇಂದು ರಾಣಾ ಮತ್ತು ಸುಕುಮಾರ್ ಇಬ್ಬರು ಈ ಸ್ಪೆಷಲ್ ಸೆಕ್ಯೂರಿಟಿಗಳೊಟ್ಟಿಗೆ ಬಂದಿದ್ದರು. ದತ್ತು, ರಾಣಾ, ಸುಕುಮಾರ್ ಮತ್ತು ಆ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಒಟ್ಟಿಗೆ ಸೇರಿ 1 ವರ್ಷದಿಂದ ಕಲೆ ಹಾಕಿದ್ದ ದಾಖಲಾತಿಗಳೆಲ್ಲವನ್ನು ಪರಿಶೀಲಿಸಲು ಕುಳಿತರು. ಅವರಿಗೆ ಎಲ್ಲವೂ ಸರಿ ಅನ್ನಿಸುವ ತನಕ ಒಬ್ಬರ ನಂತರ ಒಬ್ಬರು ಕ್ರಾಸ್ ಚೆಕ್ ಮಾಡುತ್ತಾ ಎಲ್ಲವೂ ಸರಿ ಅನ್ನಿಸಿದ ಮೇಲೆ ಒಂದು ಡಾಕ್ಯುಮೆಂಟ್ ಕ್ಲಿಯರ್ ಆಗಿ ರೆಡಿ ಮಾಡಿಕೊಂಡಿದ್ದರು. ಅದನ್ನು ಕೈಯಲ್ಲಿಡಿದಿದ್ದ ದತ್ತು ಮುಖದಲ್ಲಿ ಮಂದಹಾಸ ಮೂಡಿತ್ತು. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗಿತ್ತು. ಇದೇನಿದು, ಯಾರದು ಅನ್ನೋನ್ ನಂಬರ್ ಎಂದು ನೋಡಿದವನಿಗೆ ಆಶ್ಚರ್ಯ ಕಾದಿತ್ತು. ಅದು ಬೇರೆ ಯಾರೂ ಅಲ್ಲ, ಮಾನಸಿಯ ಹಳೆಯ ಹುಡುಗ ಆಗಿದ್ದ. ಅವನು ದತ್ತುಗೆ ಕರೆ ಮಾಡಿದ್ದನು. ಕಾರಣ, ಆತ ಒಬ್ಬನೇ ಹೋಗಿ ಮಾನಸಿಯನ್ನು ಎದುರಿಸಲು ಸಾಧ್ಯವಾಗದಿರೋದ್ರಿಂದ ಮಾನಸಿಗೆ ಆಜನ್ಮ ಶತ್ರು ಎಂದು ತಿಳಿದಿದ್ದ ದತ್ತುವನ್ನು ಸಹಾಯಕ್ಕೆ ಕರೆದಿದ್ದ. ದತ್ತುಗೆ ಇಂದು 2 ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಅನ್ನಿಸಿತ್ತು. ಅವನು ಮನಸ್ಸಲ್ಲೇ ಅದಕ್ಕೆ ನಂದಿನಿ ನಾನು ಹೇಳೋದು ನೀನು ನನ್ನ ಪಾಲಿನ ಭಾಗ್ಯಲಕ್ಷ್ಮಿ ಎಂದು ಎಂದುಕೊಳ್ಳುತ್ತಾ ಆಯ್ತು ಸರಿ, ನೀನು ನಾನು ಹೇಳಿದ್ದ ಅಡ್ರೆಸ್ಗೆ ಬಾ, ನಾನು ಕೂಡ ಅಲ್ಲಿಗೆ ಬರ್ತೀನಿ ಎಂದು ಹೇಳಿದ್ದ. ಅವನು ಸಹ ದತ್ತು ಮಾತಿಗೆ ಸರಿ ಎಂದು ಅವನು ಪಡೆದಿದ್ದ ಡಾಕ್ಯುಮೆಂಟನ್ನು ಕೈಯಲ್ಲಿಡಿದು ಬಂದಿದ್ದ. ದತ್ತು ಮತ್ತೆ ಮಾನಸಿಯ ಹುಡುಗ ಇಂದು ನಡೆಯಬೇಕಿದ್ದ ಮಾನಸಿಯ ರಿಸೆಪ್ಷನ್ಗೆ ಹೋಗಬೇಕಿತ್ತು. ಆದರೆ ದತ್ತು ಹೇಳಿದ್ದ, ಇವಾಗ ಬೇಡ, ಸಂಜೆ ಹೋಗುವ. ಸಂಜೆ ರಿಸೆಪ್ಷನ್ನಲ್ಲಿ ನಾವು ಹೋದರೆ ಆ ರಿಸೆಪ್ಷನ್ಗೆ ಒಂದು ಕಳೆ ಬರುತ್ತದೆ ಎಂದಾಗ ಮಾನಸಿ ಹುಡುಗನಿಗೂ ಅದು ಸರಿ ಅನಿಸಿತ್ತು. ಆತನು ಸರಿ ಎಂದಿದ್ದ. ನಂತರ ದತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನು ರಾಣಾ ಕೈಗೆ ಒಪ್ಪಿಸಿ ಆತ ಮನೆಗೆ ವಾಪಸ್ ಬಂದಿದ್ದ. ಅಷ್ಟರಲ್ಲಿ ಸ್ವರ ಮತ್ತು ನಂದಿನಿ ಇಬ್ಬರು ಗಾರ್ಡನ್ನಲ್ಲಿ ಆಟ ಆಡುತ್ತಾ ಕುಳಿತಿರುವುದನ್ನು ಕಂಡು ದತ್ತು ಅವರ ಬಳಿ ಬಂದಿದ್ದ. ಆತ ಸ್ವರಾಳನ್ನು ಎತ್ತಿ ಮುದ್ದಾಡುತ್ತಾ ನಂದಿನಿಯನ್ನು ಕೇಳಿದ್ದ, ಕೈನೋವೆಲ್ಲ ಕಡಿಮೆಯಾಗಿದೆಯಾ ಎಂದು. ಸ್ವರ, ಹೌದು ಹೌದು, ನಂದಿನಿಗೆ ಅಲ್ಲ ಅಮ್ಮನಿಗೆ ಕೈನೋವು ಕಡಿಮೆ ಆಗಿದೆ ಅನಿಸುತ್ತೆ, ಅದಕ್ಕೆ ನೋಡು ಕೈ ತುಂಬ ಎಷ್ಟು ಚಂದದ ಬಳೆ ತೊಟ್ಟಿದ್ದಾಳೆ ಎಂದಾಗ ನಂದಿನಿ ಸ್ವರ ಮತ್ತು ದತ್ತು ಕಡೆ ನೋಡಿ ನಗು ಚೆಲ್ಲಿದ್ದಳು. ದತ್ತು ಇಬ್ಬರನ್ನು ನೋಡಿ ಸರಿ ಸರಿ, ಇವತ್ತು ಸಂಜೆ ನಾವು 3 ಜನ ರಿಸೆಪ್ಷನ್ಗೆ ಹೋಗಬೇಕು ಎಂದಾಗ ನಂದಿನಿ ಆಶ್ಚರ್ಯದಿಂದ ಯಾರ ರಿಸೆಪ್ಷನ್ ಎಂದು ಕೇಳಿದ್ದಳು. ಸ್ವರ ಯಾರದ್ದು ಎಂದಾಗ ಅದೇ ನಿಮ್ಮ ಮಾನಸಿ ಚಿಕ್ಕಿಯದ್ದು ಮಗಳೇ ಎಂದಿದ್ದನು. ಹೌದಾ, ಇನ್ನು ಮಾನಸಿ ಚಿಕ್ಕಿ ಮದುವೆನಾ ಎಂದಿತ್ತು ಸ್ವರ. ನಂದಿನಿ ಮುಖ ಸಪ್ಪಗೆ ಮಾಡಿಕೊಂಡು ನಾವು ಹೋಗಬೇಕಾ ಎಂದಾಗ ಹೌದು ಹೋಗಬೇಕು, ಎಲ್ಲರಿಗೂ ನೀನು ನನ್ನ ವೈಫ್ ಅಂತ ಇಂಟ್ರೊಡ್ಯೂಸ್ ಮಾಡಬೇಕಲ್ವಾ, ನಮ್ಮ ಮಗಳು ಸ್ವರ ಅಂತ ಕೂಡ ಎಂದಾಗ ನಂದಿನಿ ಹೌದು ಎಂದು ತಲೆ ಆಡಿಸಿದ್ದಳು. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ನನ್ನ ಸ್ಟಡಿ ರೂಮ್ನಲ್ಲಿ ಇರ್ತೀನಿ, ನೀನು ಮತ್ತು ಸ್ವರ ಸಂಜೆ ಶಾರ್ಪ್ 5 ಗಂಟೆಗೆ ರೆಡಿ ಆಗಿಬಿಡಿ ಎಂದು ಹೇಳಿದ್ದನು. ನಂದಿನಿ ಮತ್ತು ಸ್ವರ ಓಕೆ ಎಂದು ಖುಷಿಯಲ್ಲಿ ಹೇಳಿದಾಗ ದತ್ತು ಸ್ವರಾಳನ್ನು ಕೆಳಗಿಳಿಸಿ ನಂತರ ಹೊರಟಿದ್ದ. ಹೋಗುತ್ತಿದ್ದವನಿಗೆ ಏನೋ ನೆನಪಾಗಿತ್ತು. ಆತ ಹಿಂದೆ ತಿರುಗಿ ನಂದಿನಿಗೆ ಹೇಳಿದ್ದ, ಅಲ್ಮಾರಿಯಲ್ಲಿ ಒಂದು ರೆಡ್ ಕವರ್ ಬ್ಯಾಗ್ ಇದೆ, ಅದರಲ್ಲಿರೋ ಡ್ರೆಸ್ ನಿನಗೆ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತು, ನಿನಗೆ ಇಷ್ಟ ಆದರೆ ನೀನು ವೇರ್ ಮಾಡ್ಬೋದು, ಕಂಫರ್ಟ್ ಇಲ್ಲ ಅಂದರೆ ಬೇಡ ಎಂದಿದ್ದು ಆತ ಸುಮ್ಮನೆ ಹಿಂದೆ ತಿರುಗಿಯೂ ಸಹ ನೋಡದೆ ಹೊರಟು ಹೋಗಿದ್ದ. ನಂದಿನಿ ಏನಿರ್ಬೋದು ಅದರಲ್ಲಿ, ಅವತ್ತಿಂದ ತುಂಬ ಕದ್ದು ಮುಚ್ಚಿ ಇಡ್ತಾ ಇದ್ದಾರಲ್ವಾ ಡ್ರೆಸ್ನ, ಹಾಗಿದ್ರೆ ಡ್ರೆಸ್ ಹೇಗಿರ್ಬೋದು, ಅವಳಿಗೆ ಕುತೂಹಲ ತಡೆಯಲಾಗಲಿಲ್ಲ. ಆಕೆ ಸ್ವರಾಳೊಟ್ಟಿಗೆ ತನ್ನ ರೂಮ್ಗೆ ಹೋಗಿದ್ದಳು. ದತ್ತು ಹೇಳಿದಂತೆ ಅದೇ ಅಲಮಾರಿಯಲ್ಲಿನ ಕೆಂಪು ಬಣ್ಣದ ಬ್ಯಾಗ್ ತೆಗೆದು ನೋಡಿದವಳಿಗೆ ಆಶ್ಚರ್ಯ. ಅದು ತುಂಬ ಉದ್ದವಾದ ಗೌನ್, ಅದು ನೀಲಿ ಬಣ್ಣದ್ದಾಗಿತ್ತು. ಅದರ ತುಂಬೆಲ್ಲ ಸ್ಟೋನ್ ವರ್ಕ್, ಅಂದರೆ ತೋಳು ಮತ್ತು ಕುತ್ತಿಗೆ ಬಣ್ಣ ಟ್ರಾನ್ಸ್ಪರೆಂಟ್ ಆಗಿತ್ತು. ಅದು ಬಿಟ್ಟರೆ ಉಳಿದ ಭಾಗದ ತುಂಬ ಆಕಾಶದ ನಕ್ಷತ್ರಗಳನ್ನು ಕಿತ್ತಿ ಅಂಟಿಸಿದಂತಿರುವ ಬಣ್ಣ ಬಣ್ಣದ ಹೊಳೆಯುತ್ತಿರುವ ನಕ್ಷತ್ರಗಳನ್ನು ಹೋಲುತ್ತಿರುವಂತಹ ಮಣಿಗಳು ತುಂಬಿದ್ದವು. ಆ ಬ್ಯಾಗನ್ನು ಹಿಂದೆ ಮೊದಲು ಮುಟ್ಟಿದ್ದಳು. ಆ ಗೌನ್ ಎಷ್ಟು ಭಾರವಾಗಿತ್ತೆಂದರೆ ಸ್ವರಾಳಿಗಿಂತ ಹೆಚ್ಚೇ ತೂಕ ಅನಿಸುತ್ತಿತ್ತು. ಅಷ್ಟು ತೂಕದ್ದನ್ನು ನೋಡಿ ಸ್ವರ ವಾವ್, ಸಿಂಡ್ರೆಲಾ ಡ್ರೆಸ್ ಎಂದಿದ್ದಳು. ನಂದಿನಿ ಹೌದಾ, ಇದು ಸಿಂಡ್ರೆಲಾ ಡ್ರೆಸ್ಸಾ ಎಂದಳು. ಅದಕ್ಕೆ ಸ್ವರ ಹೌದು ಅಮ್ಮ, ಇದು ಸಿಂಡ್ರೆಲಾ ಡ್ರೆಸ್, ನೀನು ಹಾಗಾದರೆ ಅಪ್ಪನ ಸಿಂಡ್ರೆಲಾ ಮತ್ತು ನಾನು ಎಂದು ಮುಖ ಊದಿಸಿತ್ತು.
ನೀನು ನೀನು ನಮ್ಮ ಅಪ್ಸರೆ ಎಂದಿದ್ದಳು ನಂದಿನಿ. ಹೌದಾ, ಅಪ್ಸರೆ ಅಂದರೆ ಸಿಂಡ್ರೆಲಾಗಿಂತ ದೊಡ್ಡೋಳಾ ಎಂದು ಕೇಳಿತು ಮಗು. ಹೌದು, ಮತ್ತೆ ಸಿಂಡ್ರೆಲಾ ಅಂದರೆ ಅವಳು ನಮ್ಮ ಥರ ಓಡಾಡೋ ಮನುಷ್ಯೆ. ಆದರೆ ಅಪ್ಸರೆ ಅಂದರೆ ಅದು ದೇವತೆ ಗೊತ್ತಾ ಎಂದಿತ್ತು. ಅದಕ್ಕೆ ಸ್ವರ ಹೌದಾ, ಹಾಗಿದ್ರೆ ನಾನು ದೇವತೆನಾ ಎಂದಳು ಪುಟ್ಟ ಪುಟ್ಟ ಬಾಯಲ್ಲಿ. ಹೌದು, ನೀನು ನಮ್ಮ ದೇವತೆ ಎಂದಳು. ಹಾಗಿದ್ರೆ ನಾನು ಯಾವ ಥರ ಡ್ರೆಸ್ ಹಾಕ್ಕೊಬಿಡ್ಲಿ ಎಂದಿತ್ತು ಸ್ವರ. ನಾನು ನನ್ನ ಪುಟ್ಟ ದೇವತೆ ಥರ ರೆಡಿ ಮಾಡಲಾ ಎಂದಳು ನಂದಿನಿ. ಅದಕ್ಕೆ ಮಗು ಹೌದು, ನನ್ನನ್ನು ಅದೇ ರೀತಿ ರೆಡಿ ಮಾಡು ಎಂದಾಗ ಅವಳಿಗೆ ಪುಟ್ಟ ಪುಟ್ಟ 2 ಜಡೆ ಹಾಕಿ ಮುದ್ದಾದ ಲಂಗವನ್ನು ಧರಿಸಿ ಒಟ್ಟಿಗೆ ಸಣ್ಣನೆಯ ಲಿಪ್ಸ್ಟಿಕ್, ಕಣ್ಣಿಗೆ ಕಾಜಲ್ ಹಾಕಿ ಪುಟ್ಟದೊಂದು ದೃಷ್ಟಿ ಬಿಟ್ಟು ಹಾಂ ನೋಡು ನಮ್ಮ ದೇವತೆ ರೆಡಿಯಾದ್ಲು ಎಂದಾಗ ಹೌದಾ, ನಾನು ದೇವತೆ ಥರ ಕಾಣ್ತಾ ಇದ್ದೀನಾ ಎಂದಿತ್ತು ಸ್ವರ. ಹೌದು ಮತ್ತೆ ಅಂದಾಗ ಆಯಿತು ಇರು, ನಾನು ಗ್ರಾನಿಯನ್ನು ಕೇಳ್ಕೊಬರ್ತೀನಿ ಎಂದು ಓಡಿದ್ದಳು ಸ್ವರ. ಹಾಂ ನಿಧಾನ ಎಂದಳು ನಂದಿನಿ. ಸ್ವರ ಅವಳ ಮಾತನ್ನು ಕೇಳಿಸಿಕೊಳ್ಳದಂತೆ ಓಡಿ ಹೋಗಿತ್ತು. ನಂದಿನಿ ಮತ್ತೆ ದತ್ತು ನೀಡಿದ್ದ ಗೌನ್ ಕಡೆ ನೋಡಿದ್ದಳು. ತುಂಬ ಅದ್ಭುತವಾಗಿದ್ದ ಗೌನ್. ನೋಡಿದರೆ ಅರ್ಥವಾಗುತ್ತಿತ್ತು ಅದರ ಬೆಲೆ 1000ದಲ್ಲಿ ಲೆಕ್ಕ ಹಾಕುವಂಥದ್ದಲ್ಲ ಎಂದು. ಆಕೆ ಅದನ್ನು ಒಮ್ಮೆ ಕನ್ನಡಿಯ ಮುಂದೆ ಹಿಡಿದು ನೋಡಿದ್ದಳು. ಆಕೆ ಇಷ್ಟೊತ್ತು ಅಂದುಕೊಂಡಿದ್ದಕ್ಕಿಂತ ಹೆಚ್ಚೇ ವೈಭೋಗದಿಂದ ಕಾಣಿಸಿತ್ತು. ಆಕೆ ನಗುತ್ತಾ ತನ್ನ ಗೌನ್ ಹಿಡಿದು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ದಳು. ನಂತರ ಬಂದವಳಿಗೆ ಆಶ್ಚರ್ಯ. ಆಕೆ ನಿಜವಾಗಿಯೂ ಸಿಂಡ್ರೆಲಾ ರೀತಿಯೇ ಕಾಣಿಸುತ್ತಿದ್ದಳು. ನಂದಿನಿಗೆ ಅಷ್ಟೆಲ್ಲ ಮೇಕಪ್ ಬಗ್ಗೆ ಆಸಕ್ತಿ ಇಲ್ಲ. ಹಾಗಾಗಿ ಆಕೆ ತುಂಬ ಸಿಂಪಲ್ ಆಗಿಯೇ ರೆಡಿಯಾಗಿ ಅದೇ ಸಿಂಡ್ರೆಲಾ ಡ್ರೆಸ್ನಲ್ಲಿ ಕೆಳಗಿಳಿದು ಬಂದಿದ್ದಳು. ಅವಳನ್ನು ನೋಡಿದ ಅಮಲ ಮತ್ತು ಸ್ವರ ಎಷ್ಟು ಸುಂದರವಾಗಿ ಕಾಣ್ತಿದ್ದೀಯಾ ಎಂದಾಗ ಸ್ವರ ಇಲ್ಲ ಈ ಡ್ರೆಸ್ಗೆ ಆ ಥರ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಎಂದಿತ್ತು. ಹೌದಾ, ನಿನಗೆ ಅದು ಕೂಡ ಗೊತ್ತಾಗುತ್ತಾ, ಆದರೆ ನನಗೆ ಈ ರೀತಿಯೇ ಬರೋದಲ್ವಾ ಎಂದಿದ್ದಳು ನಂದಿನಿ. ಆಗ ತನ್ನ ಮೇಡ್ನನ್ನು ಕರೆದು ತಂದು ಅಮ್ಮನಿಗೆ ನೀವು ಚೆನ್ನಾಗಿ ಹೇರ್ ಡ್ರೈ ಮಾಡಿ ಎಂದು ಕೇಳಿದಾಗ ಮೇಡ್ ಆಯಿತು ಎಂದು ರೆಡಿ ಮಾಡಲು ಮುಂದಾದರು. ಎಲ್ಲರೂ ಸೇರಿ ನಿಜವಾದ ಸಿಂಡ್ರೆಲಾವಳನ್ನೇ ನಂದಿನಿಯಲ್ಲಿ ತಂದಿದ್ದರು. ಕೆಲಸ ಮುಗಿಸಿ ಬಂದಿದ್ದ ದತ್ತುಗೆ ನಿಜವಾದ ಸಿಂಡ್ರೆಲಾವಳೇ ಅವಳ ಮುಂದೆ ನಿಂತೆನಿಸಿತ್ತು. ಅವಳ ಅಂದವನ್ನು ನೋಡಿ ಮೆರಗಾಗದೇ ಇರಲಾರ ದತ್ತು. ಆತ ಕಣ್ಣಲ್ಲೇ ಚೆನ್ನಾಗಿದೆ ಎಂದು ಸನ್ನೆ ಮಾಡಿ ರೂಮ್ಗೆ ಹೋಗಿ 2 ನಿಮಿಷದಲ್ಲಿ ರೆಡಿಯಾಗಿ ಬಂದಿದ್ದ. ಮೂವರು ಅಮಲಾರವರ ಆಶೀರ್ವಾದ ಪಡೆದು ಮಾನಸಿ ಮತ್ತು ಧೀರಜ್ ರಿಸೆಪ್ಷನ್ಗೆ ಹೋಗಿದ್ದರು. ಮೂವರನ್ನು ನೋಡಿದ ಅಮಲಾರವರು ಲಟಿಕೆ ಮುರಿದು ದೃಷ್ಟಿ ತೆಗೆದು ಈ ನನ್ನ ಮಕ್ಕಳಿಗೆ ಯಾವುದೇ ದೃಷ್ಟಿ ತಾಗದಿದ್ದರೆ ಸಾಕಪ್ಪ ಎಂದು ಹಾರೈಸಿದ್ದರು. ನಂತರ ರಾಣಾ ಜೊತೆ ಆ ಕಡೆ ಮಾನಸಿ, ಲವರ್ ಮತ್ತು ಸುಕುಮಾರ್ 3 ಜನ ಕೂಡ ರಿಸೆಪ್ಷನ್ ಹಾಲ್ಗೆ ಬಂದಿದ್ದರು. ರಾಣಾ ಜೊತೆ ಬಂದಿದ್ದ ಅವನ ಹುಡುಗನನ್ನು ನೋಡಿದ ಮಾನಸಿಗೆ ಆಶ್ಚರ್ಯ. ಇದೇನಪ್ಪ, ಅದು ಆ ದತ್ತು ಮನೆ ನಾಯಿ ರಾಣಾ ಜೊತೆ ಬಂದಿದ್ದಾನಲ್ಲ, ಏನಂತ ಹೇಳೋದು. ಅಮ್ಮನಿಗೆ ನೆನ್ನೆನೇ ಒಂದು ಕತೆ ಮುಗಿಸೋಕೆ ಹೇಳಿದ್ದೀನಿ, ಹಾಗೂ ಅಮ್ಮ ಏನೂ ಮಾಡೇ ಇಲ್ವಲ್ಲ ಎಂದು ಅಮ್ಮನ ಕಡೆ ನೋಡಿದ್ದಳು. ಅವಳ ಅಮ್ಮ ನಾನು ನೆನ್ನೆನೇ ಒಂದು ಕತೆ ಮುಗಿಸಿದ್ದೆ ಅನ್ನೋ ರೀತಿ ಕಣ್ಣಲ್ಲೇ ಸನ್ನೆ ಮಾಡಿ ಹೇಳಿದ್ದರೆ ವೈಭೋಗದ ಸ್ಟೇಜ್ ಮೇಲೆ ನಿಂತಿದ್ದ ಮಾನಸಿಗೆ ಮುಖದಲ್ಲಿನ ನಗುವೇ ಮಾಯವಾಗಿತ್ತು. ಈ ಕಡೆ ದತ್ತು ಕೂಡ ತನ್ನ ಕೈಯಲ್ಲಿ ಸ್ವರ ಕೈ ಹಿಡಿದಿದ್ದ. ಸ್ವರ ತನ್ನ ಕೈಯಲ್ಲಿ ನಂದಿನಿಯ ಕೈ ಹಿಡಿದಿದ್ದಳು. 3 ಜನರನ್ನು ಒಂದೇ ಫ್ರೇಮ್ನಲ್ಲಿ ನೋಡಿದ ಎಂಥವರಾದರೂ ಹೇಳುತ್ತಿದ್ದರು ಆಕೆ ದತ್ತುವಿನ ಹೆಂಡತಿ ಎಂದು ಮತ್ತು ಸ್ವರ ಇವರಿಬ್ಬರ ಮಗಳೆಂದು. ಸ್ಟೇಜ್ ಮೇಲೆ ಬಂದಿದ್ದ ದತ್ತು ಮತ್ತು ನಂದಿನಿಯನ್ನು ಕಂಡು ಮಾನಸಿಗೆ ಮತ್ತಷ್ಟು ಪೀಕಲಾಟವಾಗಿತ್ತು. ಇದೇನಿದು, ಇವನು ಮದುವೆ ಆಗಿರೋದು ಈ ನರ್ಸ್ನ? ಇವಳನ್ನೇ ಅಲ್ವಾ ನಾನು ಫಸ್ಟು ಸಾಯಿಸೋಕೆ ಅಂತ ಟ್ರೈ ಮಾಡಿದ್ದು. ಈಕೆ ಇವಳಿಗೋಸ್ಕರ ತನ್ನ ಜೀವನೇ ಕೊಡೋಕೆ ರೆಡಿ ಇದ್ಲು, ಮಾನ ಕೂಡ ಕಳ್ಕೊಳ್ಳೋಕೆ ರೆಡಿ ಇದ್ಲು. ಹಾಗಿರುವಾಗ ಈಕೆ ಇವಳನ್ನು ಬಿಟ್ಬಿಟ್ಟು ಹೋಗ್ತಾಳ? ಯಾವುದೇ ಇರಲಿ, ಸ್ವರ ಅವಳನ್ನು ಬಿಟ್ಟು ನನ್ನ ಪಕ್ಕ ಬಂದೇ ಬರ್ತಾಳೆ ಎಂದು ಸ್ವರಳನ್ನು ಕೂಗಿ ಕರೆದಿದ್ದಳು. ಆದರೆ ಸ್ವರ ನಂದಿನಿ ಕೈ ಬಿಡದೆ ಎಂದು ತಲೆ ಆಡಿಸಿ ಮಾನಸಿ ಚಿಕ್ಕಿ, ನಾನು ದೇವತೆ ಥರ ಕಾಣ್ತಾ ಇದ್ದೀನಲ್ವಾ ಎಂದಾಗ ಮನಸ್ಸಿ ನಾಟಕದ ನಗು ಬೀರುತ್ತಾ ಹೌದು ಎಂದು ಪಾಪಿ ಮುಂಡೆದು ನನ್ನ ಪಕ್ಕ ಬಾ ಅಂದರೆ ಬರ್ತಾನೆ ಇಲ್ಲ ಎಂದುಕೊಂಡು ಧೀರಜ್ ಕಡೆ ತಿರುಗಿದ್ದಳು. ಅಷ್ಟರಲ್ಲಿ ಕೆಲವೊಂದಿಷ್ಟು ಪೊಲೀಸ್ಗಳು ಅಲ್ಲಿಗೆ ಬಂದಿದ್ದರು. ಮದುವೆ ಮಂಟಪದ ತುಂಬೆಲ್ಲ ಪೊಲೀಸ್ ತುಂಬಿದ್ದನ್ನು ನೋಡಿದಂತಹ ಮಾನಸಿಗೆ ಅನಿಸಿತ್ತು, ಈ ಪೊಲೀಸನ್ನು ನೋಡಿ ನನ್ನ ಎಕ್ಸ್ ಓಡಿ ಹೋಗ್ತಾನೆ ಎಂದು. ಆದರೆ ಅವಳಿಗೇನು ಗೊತ್ತಿತ್ತು ಪೊಲೀಸ್ ಬಂದಿದ್ದೇ ಬೇರೆ ಉದ್ದೇಶಕ್ಕಾಗಿ ಎಂದು. ಇದ್ದಕ್ಕಿದ್ದಂತೆ ರಿಸೆಪ್ಷನ್ ಹಾಲ್ನಲ್ಲಿ ಪ್ಲೇ ಆಗುತ್ತಿದ್ದ LED ಟಿವಿಗಳೆಲ್ಲವೂ ಆಫ್ ಆಗಿದ್ದವು. ಮತ್ತೆ ಇದ್ದಕ್ಕಿದ್ದಂತೆ ಆನ್ ಆಗಿದ್ದರಲ್ಲಿ ಮಾನಸಿ ಮತ್ತು ಅವಳ ಎಕ್ಸ್ ಹುಡುಗನ ಫೋಟೋಗಳು ಮತ್ತು ಕೆಲವೊಂದಿಷ್ಟು ವಿಡಿಯೋಗಳು, ಜೊತೆಗೆ ಅವಳು ಅಬೋಷನ್ ಮಾಡಿಸಿದ್ದ ಡಾಕ್ಯುಮೆಂಟ್ಸ್ಗಳೆಲ್ಲವೂ ಡಾಕ್ಯುಮೆಂಟ್ರಿ ರೀತಿ ಪ್ಲೇ ಆಗತೊಡಗಿದ್ದವು. ಇದನ್ನು ನೋಡಿದ ಧೀರಜ್ ಅಮ್ಮ ಮತ್ತು ಅಪ್ಪ ಕಂಗಾಲಾಗಿ ಹೋಗಿದ್ದರು. ಅವರು
ಧೀರಜ್ನನ್ನು ನೋಡಿ ಇದೆಂಥ ಹುಡುಗಿಯನ್ನು ನೀನು ಸೆಲೆಕ್ಟ್ ಮಾಡಿದ್ದೀಯೋ, ನಿನಗೆ ಬುದ್ಧಿಯಾದರೂ ಇಲ್ವಾ? ನೋಡು, ಅವಳ ಬಟ್ಟೆಯಲ್ಲಿ ಆಗಲೇ ಯಾರದೋ ಪಿಂಡ ಬೆಳೆದು ತೆಗ್ಸಿದ್ದಾಳೆ. ಅವಳನ್ನು ನೀನು ನನ್ನ ಮನೆ ಸೊಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಎಂದು ಹೊಡೆದು ಸ್ಟೇಜ್ನಿಂದ ಕೆಳಗಿಳಿಸಿದ್ದರು. ಮಾನಸಿ ಅಮ್ಮ, ಇದೆಲ್ಲ ಸುಳ್ಳು. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಯಾರೋ ಬೇಕು ಅಂತ ಈ ರೀತಿ ಕುತಂತ್ರ ಮಾಡಿದ್ದಾರೆ ನನ್ನ ಮಗಳ ಮೇಲೆ ಅಂತೆಲ್ಲ ಹೇಳಿ ಅವರ ಕೈಕಾಲು ಕಟ್ಟಿದಳಾದರೂ ಏನೂ ಪ್ರಯೋಜನವಾಗಲಿಲ್ಲ. ಧೀರಜ್ ಮತ್ತು ಅವರ ಅಪ್ಪ ಅಮ್ಮ ಸ್ಟೇಜಿನಿಂದ ಮತ್ತು ಹಾಲ್ನಿಂದ ಹೊರಹೋಗಲು ಹೊರಟಾಗ ಪೊಲೀಸ್ ಅವರನ್ನು ಕೂಡ ತಡೆ ಹಿಡಿದಿದ್ದರು. ಕತೆ ಮುಂದುವರಿಯುವುದು. ಮುಂದಿನ ಕತೆ ಏನಾಗುತ್ತೆ ನೋಡೋಣ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ಆಲ್.